ರಣರಂಗದಲ್ಲಿ ಫಿರಂಗಿ ಘರ್ಜಿಸುತ್ತಿದೆ ಬಿಜೆಪಿ ಅಥವಾ NDA. ಏನು ಕೈಗೆ ಸಿಕ್ಕಿದ ಗುಂಡೆಲ್ಲ ಹಾಕೊಂಡು ಹೊಡಿತಿದ್ದಾರೆ ಅಂತ ಕಾಣುತ್ತಪ್ಪ. ರಾಹುಲ್ ಗಾಂಧಿಯವರ ನ್ಯಾಯಯಾತ್ರೆ ಪಶ್ಚಿಮ ಬಂಗಾಳವನ್ನು ಪ್ರವೇಶ ಮಾಡಿತು. ಮಮತಾ ಬ್ಯಾನರ್ಜಿ ಬಾಯಿ ಅಂದುಬಿಟ್ಟರು. ಬೇಡ ಸವಾಸ ಅಂತ ನಡ್ರಿ ಅತ್ಲ ಕಡೆಗೆ ಅಂದ್ಬಿಟ್ರು. ಇನ್ನು ಹಂಗೇ ದಾಟ್ಕೊಂಡು ಹೋಗ್ತಾ ಇತ್ತು. ಅರವಿಂದ್ ಕೇಜ್ರಿವಾಲ್ ಪಂಜಾಬಲ್ಲಿ ಅನೌನ್ಸ್ ಮಾಡ್ಕೊಂಬಿಟ್ರು. ಹೌದಾ? ಕರ್ಪೂರಿ ಠಾಕೂರ್ಗೆ ಅವಾರ್ಡ್ ಕೊಡ್ತಿದ್ದ ಹಿಂದೆ ಮುಂದೆ ಹಂಗೇ ನಿತೀಶ್ ಕುಮಾರ್ ಬರ್ತಾರೆ ಈ ಕಡೆ. ಇಲ್ಲಿ ಚೌಧರಿ ಚರಣ್ ಸಿಂಗ್ ಆಗ್ತಾ ಇದ್ದಂಗೆ ಹಿಂದೆ ಮುಂದೆ ಈಗ ಇವತ್ತೋ ನಾಳೆನೋ RLD ರಾಷ್ಟ್ರೀಯ ಲೋಕದಳ ಜಯಂತ್ ಚೌಧರಿ ಚರಣ್ ಸಿಂಗರ ಮೊಮ್ಮಗ ಅವರು ಬಾಯ್ಪ ಸಾಕು ಸವಾಸ ಇನ್ನು ಎಷ್ಟೊಂದು ಮಾಡೋದು. ಒಂದು ಅಪ್ಪನಿಗೇನೋ ಒಂದು ವಿಷನ್ ಇದ್ದಂಗಿದೆ, ನಾನು ಅಲ್ಲೇ ಹೋಯ್ತೀನಪ್ಪ ಅಂತ ಅವರು 4 ತಿಂಗಳ ಹಿಂದೆ ದೊಡ್ಡ ಸಭಾಂಗಣದಲ್ಲಿ ಕುರ್ಚಿ ಹಾಕಲು ಸ್ಥಳವಿಲ್ಲದಷ್ಟು ಲೀಡರ್ಗಳು ಪಕ್ಷಗಳು ಅಷ್ಟಿದ್ರು. ಕುರ್ಚಿ ಹಾಕಕ್ಕೂ ದೊಡ್ಡ ಆಲೆ ತಗೋಬೇಕು, ಸಣ್ಣ ಪುಟ್ಟ ತಗೊಂಡ್ರೆ ಆಗ್ತಿರ್ಲಿಲ್ಲ. ಇಲ್ಲಿ ನೋಡ್ರಿ ಇದು ಹಿಂಗೆ ರಿವರ್ಸ್ ಹೊಡಿತಿದೆ. ಈಗ ಖಾಲಿ ಹೊಡಿತಾ ಇದೆ. ಏನಪ್ಪ RLD 2 ಸ್ಥಾನ ಬಿಟ್ಕೊಡ್ತಾರಂತೆ ಬಿಜೆಪಿ ಉತ್ತರ ಪ್ರದೇಶದಲ್ಲಿ, ಒಂದು ಲೋಕಸಭೆ ರಾಜ್ಯಸಭೆದು ಕೊಡ್ತಾರಂತೆ. ಹಂಗಾಗಿ ಅವರೂ ಹೊರಟ್ರಂತೆ. ಮತ್ತು ಯಾವಾಗಂತೆ ಸರ್ ಅಂತ ಯಾರು ಕೇಳಿ, ಅದೇ ಉತ್ತರ ಪ್ರದೇಶಕ್ಕೆ ಪ್ರವೇಶ ಮಾಡತ್ತಂತೆ ಅವ್ರ ನ್ಯಾಯಯಾತ್ರೆ 14. ಆವಾಗ ಪ್ಲೀಸ್ ಕಮ್ ಅಂತ ವೆಲ್ಕಮ್ ಮಾಡಿ ಈ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಸುದ್ದಿ ಅಲ್ವಾ. ಈ ಮಧ್ಯೆ ಆಂಧ್ರ ಪ್ರದೇಶದ ಎಂಥ ವಿಚಿತ್ರ ಸನ್ನಿವೇಶ ಅಂದರೆ, ಈ ಕಡೆ ಚಂದ್ರಬಾಬುನೂ ಹೋಗಿ NDAದೇ ಇರಲಿಪ್ಪ ಅಲಯನ್ಸು ಅಂತಾರಂತೆ. ಆ ಕಡೆ ಜಗನ್ನೂ ಇವತ್ತು ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿ ನನ್ನ ಕತೆ ಏನು ಅಂತ ಕೇಳಿದಾರಂತೆ. ಏನಪ್ಪ ಅತಿವೃಷ್ಟಿ ಆಯ್ತು. ಎಸ್, ಇನ್ಯಾರು ಉಳ್ಕೊಂಡಿದ್ದಾರಾ ನೋಡ್ಬೇಕು ಸರ್, ಯಾರ್ಯಾರಿಗೆ ಗುರಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲಪ್ಪ. ಏನು ಪಿರಂಗಿ ಸುಮ್ಮನೆ ಇರೋದೆಲ್ಲ ಎತ್ಕೊಂಡು ತುಂಬಿ ಹೊಡಿತಿದ್ದಾರೆ. ನಾಳೆ ಸಂಸತ್ ಅಧಿವೇಶನದ ಕೊನೆಯ ದಿನವಾಗಿದೆ. ರಾಮ ಮಂದಿರ ನಿರ್ಮಾಣದ ಬಗ್ಗೆ ಸಂಸತ್ನ ಉಭಯ ಸದನಗಳಲ್ಲಿ ವಂದನಾ ನಿರ್ಣಯ ಮಂಡನೆ ಆಗುತ್ತೆ. ಬಿಜೆಪಿ ಸಂಸದರಿಗೆ ವಿಪ್ ಅನ್ನು ಜಾರಿ ಮಾಡಿದ್ದಾರೆ. ಇನ್ನು ಸಂಸತ್ ಕ್ಯಾಂಟೀನ್ಗೆ ಪ್ರಧಾನಿ ಮೋದಿ ದಿಢೀರ್ ಭೇಟಿ ಕೊಟ್ಟರು. 8 ಸಂಸದರ ಜೊತೆಗೆ ಚಾಯ್ ಪೇ ಚರ್ಚೆ ನಡೆಸಿದ್ರು. ಈ ಮಧ್ಯೆ ಭಾರತ ಆರ್ಥಿಕತೆ ವ್ಯವಸ್ಥೆಯ ಶ್ವೇತಪತ್ರದ ಬಗ್ಗೆ ಲೋಕಸಭೆಯಲ್ಲಿ ಬಿಸಿ ಚರ್ಚೆ ಕೂಡ ನಡೆದಿದೆಯಂತೆ. UPA ಕೆಟ್ಟ ಆಡಳಿತ ಕಾರಣ ವಿಫಲ ದೇಶಗಳ ಟಾಪ್ 5 ಪಟ್ಟಿಯಿಂದ ಹಣಕಾಸು ಮಂತ್ರಿಗಳು ಹೇಳಿದ್ರಂತೆ. ಆಯ್ತು. ಕೆರಗೋಡು ಹನುಮತ್ ಧ್ವಜ ತೆರವು ಖಂಡಿಸಿ ಇವತ್ತು ಹಿಂದೂ ಸಂಘಟನೆಗಳು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ವು. ಮಿಶ್ರ ಪ್ರತಿಕ್ರಿಯೆ. ಒಂದಿಷ್ಟು ಅಂಗಡಿ ಮುಚ್ಕೊಂಡ್ರು, ಒಂದಿಷ್ಟು ಅಂಗಡಿ ಬಿಟ್ಟರು. ಆಮೇಲೆಲ್ಲ ಮಾಮೂಲಾಗೇ ಇತ್ತು. ಬಟ್ ಕೆರಗೋಡಿನಿಂದ ಮಂಡ್ಯದವರೆಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬೈಕ್ ರ್ಯಾಲಿ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಕೆರಗೋಡಲ್ಲಿ ಮಾತ್ರ ಬಂದ್ ಆಯ್ತಂತೆ. ಫುಲ್ ಬಂದೋ ಏನೋ ಆಯ್ತಂತೆ 11 ಗಂಟೆವರೆಗೂ ಕೆರಗೋಡಲ್ಲಿ. ಓಕೆ. ಖಂಡಿಸಿ ಮಂಗಳೂರು ಮತ್ತು ಉಡುಪಿಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹನುಮಾನ್ ಚಾಲೀಸಾ ಪಠಣ ಮಾಡಿದ್ದಾರೆ. ಈ ಮಧ್ಯೆ RSS ಬಜರಂಗ ದಳ ಶಾಂತಿ ಕದಡಲು ಯತ್ನಿಸ್ತಾ ಇವೆ. ದಿನೇಶ್ ಗುಂಡೂರಾವ್ ಆರೋಪ. ಮನೆ ವೈಯಕ್ತಿಕ ಕಾರಣಕ್ಕೆ ಕೊಡಗಲ್ಲಿ ಒಬ್ಬನಿಂದ ಮುಸ್ಲಿಮನ ಕೊಲೆ ಆಯಿತು. ಅದೇ ಹಿಂದೂ ಸಾವನ್ನಪ್ಪಿದ್ರೆ ಇಡೀ ಊರಿಗೆ ಬೆಂಕಿ ಹಚ್ಚಿದ್ರು. ಯಾಕೆ ಹಚ್ಚಬೇಕು? ನೀವು ಯಾಕೆ ಅದನ್ನ ಅನ್ಕೋತಾ ಇದ್ದೀರಿ? ನೀವು ಯಾಕೆ ಇದು ಕೆರಳಿಸೋದಲ್ವಾ ಇದು? ನೀವು ಯಾಕೆ ಅನ್ಬೇಕು? ಆಲ್ ರೈಟ್, ಲೆಟ್ ದಿನೇಶ್ ಗುಂಡೂರಾವ್ ಆನ್ಸರ್ ಮೀ. ವಾಟ್ ಹ್ಯಾಪಂಡ್ ಇನ್ KG ಹಳ್ಳಿ? ಹಾಗಾದರೆ KG ಹಳ್ಳಿಲಿ ಆಗಿದ್ದೇನು? ನಿಮ್ಮದೇ ಶಾಸಕನ ಮನೆಗೆ ಅವನು ಯಾವನ ಕಜಿನ್ ಹಾಕೊಂಡಿದ್ದಕ್ಕೆ ಬಂದು ಹಿಡ್ಕೊಂಡು ಅವನಿಗೆ ಬೆಂಕಿ ಹಾಕಿದ್ರಲ್ಲ, ಆಗೇನು ಮಾಡ್ತಿದ್ರಿ? ಆಗ ಇವೆಲ್ಲ ಹೊಳಿಲಿಲ್ವಾ ನಿಮಗೆ? ಇವೆಲ್ಲ ನಿಮಗೆ? ನಿಮ್ಮದೇ ಶಾಸಕ, ಅದರಲ್ಲೂ ದಲಿತ ಪಂಗಡಕ್ಕೆ ಸೇರಿದ ಶಾಸಕ, ನಿದ್ದೆ ಹೊಡಿತಿದ್ರಿ. ಈಗ ಬೆಂಕಿ ಹಚ್ಚುತ್ತಿದ್ದರು, ಆಗ ಕಣ್ಣು ಕಾಣಲಿಲ್ವಾ ನಿಮಗೆ? ಸ್ಟೇಷನ್ ಬಿಡ್ದಂಗೆ ಬೇರೆಯವ್ರಿಗೆ ಮಾತ್ರ ಇದೆಲ್ಲ ಬೆಂಕಿ ಹಾಕ್ಬಿಡ್ತಾರೆ, ಇವರೆಲ್ಲ ಸರಿ ಇಲ್ಲ. ನೀವೇನು? ಎಸ್, ಮುಂದಕ್ಕೆ ಹೋಗೋಣ. ರಾಜ್ಯ ರಾಜಕೀಯವೂ ಕೂಡ ಜೋರಾಗ್ತಾ ಇದೆ. ಲೋಕಸಭಾ ಚುನಾವಣೆ ತಯಾರಿಯಲ್ಲಿ ದೆಹಲಿಯಲ್ಲಿ ವಿಜೇಂದ್ರ ಅವರಿದ್ದಾರೆ. JP ನಡ್ಡಾ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಇದರ ಮಧ್ಯೆ ವಿಜೇಂದ್ರ ಮತ್ತು ಯತ್ನಾಳ್ ಮುಖಾಮುಖಿಯಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ. ಆದರೆ ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಇನ್ನು ಮಂಡ್ಯ ಬಿಜೆಪಿ ಟಿಕೆಟ್ಗೆ ಲಾಬಿ ನಡೆಸ್ತಾ ಇರೋ ಸಂಸದೆ ಸುಮಲತಾ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಮಂಡ್ಯ ಕುರಿತಾಗಿ ಒಂದಷ್ಟು ಚರ್ಚೆ ಆಗಿದೆ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಇನ್ನು ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ, ಮಾಲೂರಿನ ಸಮೃದ್ಧಿ ಮಂಜುನಾಥ್ ಶೀಘ್ರವೇ ಕಾಂಗ್ರೆಸ್ ಸೇರ್ಪಡೆಯಾಗೋದು ಖಚಿತ ಅಂತ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಈ ಬೆನ್ನಲ್ಲೇ ಇಬ್ಬರು ಸುದ್ದಿಗೋಷ್ಠಿ ನಡೆಸಿ ಇದು ಸುಳ್ಳು, ನಾವು JDSನಲ್ಲೇ ಇರ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ತುಮಕೂರು ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್
ಶ್ರೀನಿವಾಸ್ ಪತ್ನಿ ಹೆಸರು ಕೇಳ್ಬರ್ತಾ ಇದೆ. ಅದೇನ್ರಿ KPCC ಅಧ್ಯಕ್ಷರು ಯಾರ್ಯಾರ್ದ ಹೆಸರು ಹೇಳ್ತಾರೆ ಎಲ್ಲರಿಗೂ? ಓಕೆ, ನೋಡೋಣ ಯಾರು ಹೇಳಿದ್ರು. JDS ಶಾಸಕರಾದಂಥ ನಮ್ಮ ಶ್ರೀನಿವಾಸಪುರ ಶಾಸಕರಾದಂಥ ವೆಂಕಟೇಶ್ವರರೆಡ್ಡಿಯವರು, ಆಮೇಲೆ ನಮ್ಮ ಮುಳಬಾಗಿಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರನ್ನು ನಮ್ಮ ಹಿರಿಯ ನಾಯಕರು ಅವ್ರನ್ನ ಕರ್ಕೊಂಡೋಗಿ DK ಶಿವಕುಮಾರ್ ಸಾಹೇಬ್ರ ಹತ್ರನೂ ಸಿದ್ದರಾಮಣ್ಣ ಅವ್ರ ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ, ನಾವು ತಗೋಬೇಕು ಅಂತ ಅವ್ರನ್ನ ಕೇಳಿದ್ದಾರೆ. ಏನಾದರೂ ಬರಂಗಿದ್ರೆ ಅವರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಬಂದರೆ ಚೆನ್ನಾಗಿರ್ತದೆ. ರಮೇಶ್ ಕುಮಾರ್ ಅವರೇ ಅವರಿಗೆ ಸೂಚಕರಾಗಿ JDS ಪಕ್ಷವನ್ನು ತೊರೆದು ಹೋಗುವ ಸಂದರ್ಭ ಇವಾಗ ನಮಗಿಲ್ಲ. ನಾವು ಎಲ್ಲಿದ್ದೇವೆ ಅಲ್ಲೇ ಸಂತೋಷವಾಗಿದ್ದೇವೆ. PWD ರೋಡು ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಕೆಲಸಗಳಿಗೆ ಹೋಗಿದ್ದೇವೆ, ನಮ್ಮ ಕ್ಷೇತ್ರದ ಕೆಲಸಗಳು ಅಭಿವೃದ್ಧಿ. ಬರೋದಾದರೆ ಲೋಕಸಭಾ ಚುನಾವಣೆಗೆ ಮೊದಲು ಬಂದರೆ, ಆಮೇಲೆ ವೇಸ್ಟ್ ಬಾಡಿಗಳು ಈಗ ಬೇಕಾಗಿರೋದು. ಈಗ ಮೊದಲು ಬಂದರೆ ವಂಡರ್ಫುಲ್. ಇನ್ನು ಯತ್ನಾಳ್ ವಿಜೇಂದ್ರ ಫೋಟೋ, ಸರ್ ಇಬ್ರು ಮುಖಾಮುಖಿಯಾಗಿದ್ದಾರೆ. ಮುಖಾಮುಖಿ ಸರಿ, ಹೋಗ್ಬಿಡ್ತೀನಿ. ವಿಶೇಷ ಅರ್ಥ ಕಲ್ಪಿಸ್ಬೇಕಲ್ಲ, ಯಾಕೆ ಕಲ್ಪಿಸ್ಬಾರ್ದು? ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡೇ ಹೋಗಿರ್ತೀರಿ, ಫೋಟೋ ತೆಗೆಸ್ಕೊಂಡಿರ್ತೀರಿ, ಇನ್ನೊಂದು 2-3 ಮೀಟಿಂಗ್ ಆಗೋವರೆಗೂ ಹಿಂಗೆ ಇರುತ್ತೆ ಪರಿಸ್ಥಿತಿ. ಅದಿಲ್ಲ, ಅದು ವಿಶೇಷ ಅರ್ಥ ಇಲ್ಲ ಅನ್ನೋದಿದ್ರೆ ಯತ್ನಾಳು ಮುಂದಿನ 15 ದಿನದಿಂದ ಇನ್ನೊಂದು ತಿಂಗಳ 2 ತಿಂಗಳಲ್ಲೋ ಏನೇನು ಅಮೃತವಾಣಿಯನ್ನು ಮಾಡ್ತಾರೆ ಕೊಡ್ತಾರೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಈ ಫೋಟೋಗ್ರಾಫ್ ವರ್ಕ್ ಆಗಿದೆಯಾ ವರ್ಕ್ ಆಗಿಲ್ವಾ ಅಂತ. ಅರ್ಥ ಕೊಡಬೇಕಾ? ಅಷ್ಟೇ, ಮುಗೀತು ಕತೆ. ಹಾಂ, ಮತ್ತೆ ಇನ್ನೇನು ಹೇಳೋಣ ನಾವು? ಅದೆಲ್ಲ ನೀವೇನು ಅರ್ಥ ಮಾಡ್ಕೋಬೇಕಾಗಿಲ್ಲ. ನೀವು ಅನ್ಕೊಂಬಿಟ್ರೆ ನಾವು ಮಾಡ್ಕೋತೀವಿ, ನಮ್ಮ ಇಷ್ಟ. ಅನ್ಕೊಳ್ಳೋ ಹಾಗೆ ಮಾತಾಡಿದ್ರಲ್ಲ ಸರ್. ಎಸ್, DK ಸುರೇಶ್ ಅವರ ವಿಚಾರಕ್ಕೆ ಬಿಜೆಪಿಗರು ಇದನ್ನ ಅಸ್ತ್ರ ಮಾಡಿಕೊಂಡ್ರು, ದೇಶದ್ರೋಹಿಗಳು ಅಂತೆಲ್ಲ ಬಿಂಬಿಸಿದ್ರು. ಆದ್ರೆ ಈಗ ಮಾಜಿ ಮಂತ್ರಿ ಈಶ್ವರಪ್ಪ ಅವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ವಿನಯ್ ಕುಲಕರ್ಣಿ ಮತ್ತು DK ಸುರೇಶ್ ಇಬ್ಬರು ಗುಂಡಿಟ್ಟು ಕೊಲ್ಲಬೇಕು, ಈ ಕುರಿತಾಗಿ ನಾನು ಪ್ರಧಾನಿ ಮೋದಿ ಅವರಲ್ಲಿ ಮನವಿ ಮಾಡ್ತೀನಿ, ಒಂದು ಕಾನೂನನ್ನ ತನ್ನಿ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಬಾಲಕೃಷ್ಣ ಅವರಂತೂ ಇಲ್ಯಾರು ಬಳೆ ತೊಟ್ಕೊಂಡು ಕುಳಿತಿಲ್ಲ ಅಂತ ಗರಂ ಆಗಿದ್ದಾರೆ. ಈಶ್ವರಪ್ಪ ಎಂದಿನಂತೆ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ನನಗೆ RSS ನಲ್ಲಿ ಟ್ರೈನಿಂಗ್ ಆಗಿದೆ ಅಂತಾರೆ. ಯಾರು ಇದನ್ನ ಟ್ರೈನಿಂಗ್ ಆಗಿರೋದು? ತರಿ ಬಡಿ DK ಸುರೇಶ್ಗೆ ಗುಂಡಿ ಕೊಲ್ಲಿ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ಗುಜರಾತ್ ಮುಖ್ಯಮಂತ್ರಿ ಆಗಿರುವಾಗ ತೆರಿಗೆ ನಮ್ಮ ರಾಜ್ಯದಿಂದ ವಸೂಲು ಮಾಡ್ತೀವಿ, ನೀವು ತೆರಿಗೆನೇ ವಸೂಲು ಮಾಡಿ. ಯಾರು ಬಳೆ ತೊಟ್ಕೊಂಡು ಕುಂತ್ಕೊಂಡಿಲ್ಲ. ಯಾರ್ಯಾರನ್ನ ಗುಂಡಿ ಕೊಲ್ಲೋ ಸಂಸ್ಕೃತಿನೇ ಅವ್ರದ್ದು. ಆ ಸಂಸ್ಕೃತಿಯಿಂದ ಆಚೆ ಬರಬೇಕು. ಹಿರಿಯರಿದ್ದಾರೆ, ಗೌರವವಾಗಿ ಮಾತಾಡೋದನ್ನ ಕಲೀಲಿ. ಇನ್ಮೇಲೆ ಅವರು ಆ ಶ್ರೀರಾಮ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿನ ಮಾಡಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದಾರಲ್ಲ, ಅಂತವರು ದೇಶದ್ರೋಹಿಗಳು. ನೀವು ಇದನ್ನ ಕೇಸ್ ನನ್ನ ಮೇಲೆ ಹಾಕಬೇಕು. ಇದು ನನ್ನ ಸವಾಲ್ ನಿಮಗೆ. ಯಾರು ರಾಷ್ಟ್ರ ವಿಭಜನೆ ಮಾಡ್ತಾರೆ, ಅಂತವ್ರನ್ನ ವಿಭಜನೆ ಮಾಡಂತ ಪ್ರಯತ್ನ ಮಾಡ್ತಾರೆ, ಅಂತವ್ರ ಬಗ್ಗೆ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋ ಕಾನೂನು ತನ್ನಿ. ಇದನ್ನ ನಾನು ನರೇಂದ್ರ ಮೋದಿಗೆ ಕಾನೂನು ಹೆಂಗೆ ತಂದು ಬಿಡ್ತೀರಿ ಗುಂಡಿಕ್ಕಿ ಕೊಂದಿ ಅಂತ? ಸಾಧ್ಯನಾ ಅನ್ನೋದ್ರ ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕು. ಹೆಂಗೆ ತಂದು ಬಿಡ್ತೀರಿ? ಚೆನ್ನಾಗಿದೆ. ಇದು ಇನ್ನೊಂದು ಲೆವೆಲ್ ಈಗ. ಹಾಂ ಸರ್, ವಂಡರ್ಫುಲ್.